ಮನೆಯಲ್ಲೇ ಮಾಡಿರುವಂತಹ ಗೋಬಿ ಮಂಚೂರಿಯನ್. ಇದಕ್ಕೆ ಯಾವುದೇ ರೀತಿ ಫುಡ್ ಕಲರ್ ಯೂಸ್ ಮಾಡಿಲ್ಲ. ಬನ್ನಿ ಯಾವ ರೀತಿ ಮಾಡಿದೆ ಅಂತ ನೋಡೋಣ. ಇದಕ್ಕೆ ನಾನು ಅರ್ಧ ಭಾಗ ಎಲೆಕೋಸು ತೊಗೊಂಡಿರೋದು. ಇದನ್ನು ಈ ರೀತಿ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಎಷ್ಟು ಆದಷ್ಟು ಚಿಕ್ಕದಾಗಿ ಕಟ್ ಮಾಡೋಕ್ಕಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ 2ರಿಂದ 3 ಸರಿ ನೀರಲ್ಲಿ ತೊಳೆದು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಈಗ ಎಲೆಕೋಸು ಕಟ್ ಮಾಡಿರೋದು ರೆಡಿ ಇದೆ. ಇದಕ್ಕೆ ಈಗ ಫುಡ್ ಕಲರ್ ಯೂಸ್ ಮಾಡ್ದೇ ಯಾವ ರೀತಿ ನಾನು ಆ ಕಲರ್ ಗೋಬಿ ಕಲರ್ನ ಬರೆಸ್ದೆ ಅಂತ ಅನ್ನೋದಕ್ಕೆ ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಒಂದು 6ರಿಂದ 7 ಬ್ಯಾಡಗಿ ಮೆಣಸಿನ್ಕಾಯಿನ ನಾನು ಹಾಕ್ತಾಯಿದ್ದೀನಿ. ಈ ಬ್ಯಾಡಗಿ ಮೆಣಸಿನ್ಕಾಯಿನೇ ನಮಗೆ ಈ ಒಂದು ಗೋಬಿ ಮಂಚೂರಿಗೆ ಒಂದು ಒಳ್ಳೆ ಕಲರನ್ನು ಕೊಡುತ್ತೆ. ಒಂದು 3ರಿಂದ 4 ನಿಮಿಷ ನೀರಲ್ಲಿ ಅದನ್ನು ಕುದಿಸ್ಕೊಂಡ್ರೆ ಅದು ಸ್ವಲ್ಪ ಕಲರ್ ಬಿಡುತ್ತೆ. ಆಗ ನಾವು ಅದನ್ನು ಮಿಕ್ಸಿಲಿ ಹಾಕಿ ನೈಸ್ ಪೇಸ್ಟ್ ಮಾಡ್ಕೋಬೇಕು. ಈಗ ನೀರು ಕುದೀತಾ ಇದೆ, ಅದ್ರ ಜೊತೆಗೆ ಆ ಕಲರ್ ಸ್ವಲ್ಪ ಬಿಟ್ಟಿದೆ ನೋಡಿ. ಈ ಒಂದು ಸ್ಟೇಜ್ ಬಂದಾಗ ಫ್ಲೇಮ್ನ ಆಫ್ ಮಾಡಿ ಅದು ತಣ್ಣಗಾಗೋ ಗಂಟ ಬಿಟ್ಟು ಆ ನಂತರ ಮಿಕ್ಸಿ ಜಾರ್ಗೆ ಬೇಯಿಸಿರುವಂತಹ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಒಂದು 2ರಿಂದ 3 ಚಮಚ ಬೇಯಿಸಿಟ್ಕೊಂಡಿರೋಂತಹ ನೀರಿದೆಯಲ್ಲ ಅದನ್ನು ಹಾಕಿ ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಗೋಬಿ ಮಂಚೂರಿಯನ್ಗೆ ಕಲರ್ ಕೊಡುವಂತಹ ಇಂಗ್ರೀಡಿಯೆಂಟ್ ರೆಡಿಯಾಗಿದೆ. ಇಷ್ಟು ನೈಸ್ ಪೇಸ್ಟ್ ಮಾಡ್ಕೋಬೇಕು. ಈಗ ಈ ಎಲೆಕೋಸಿಗೆ ಒಂದು 10ರಿಂದ 12 ಟೇಬಲ್ ಸ್ಪೂನ್ ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ 3 ಟೇಬಲ್ ಸ್ಪೂನ್ ಮಾತ್ರ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಕಾರ್ನ್ಫ್ಲೋರ್ ನೀವು ಜಾಸ್ತಿ ಯೂಸ್ ಮಾಡಿದ್ರೆ ತುಂಬ ಕ್ರಿಸ್ಪಿ ಆಗುತ್ತೆ. ಆದ್ದರಿಂದ ಒಂದು 3 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. 1/2 ಟೀ ಸ್ಪೂನ್ ಗರಂ ಮಸಾಲೆ ಹಾಕಿದ್ದೀನಿ. ಮತ್ತು ಈಗಾಗಲೇ ತಯಾರು ಮಾಡ್ಕೊಂಡಿದ್ದಂತಹ ಆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಪೇಸ್ಟು 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಬ್ಯಾಡಗಿ ಮೆಣಸಿನ್ಕಾಯಲ್ಲೂ ಕೂಡ ಸ್ವಲ್ಪ ಖಾರ ಇದ್ದೇ ಇರುತ್ತೆ. ಆದ್ದರಿಂದ ನಾನಿಲ್ಲಿ ಖಾರದ ಪುಡಿಯನ್ನು ಯೂಸ್ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ತಾ ಇಲ್ಲ ಈ ಬ್ಯಾಟರ್ಗೆ. ಬಟ್ ನಿಮಗೆ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೋದು. ಈ ಕನ್ಸಿಸ್ಟೆನ್ಸಿಗೆ ಗೋಬಿ ಮಂಚೂರಿಯನ್ದು ಬ್ಯಾಟರ್ ರೆಡಿಯಾಗಿರಬೇಕು. ಈ ರೀತಿ ಇರಬೇಕು. ತುಂಬಾ ಗಟ್ಟಿ ಇರಬಾರ್ದು, ತುಂಬಾ ತೆಳು ಇರಬಾರ್ದು. ನೋಡಿ, ಡ್ರಾಪ್ ಮಾಡಿದ್ರೆ ಈಸಿಯಾಗಿ ಬೀಳುತ್ತಲ್ಲ, ಈ ಒಂದು ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು. ಈಗ ಬ್ಯಾಟರ್ ರೆಡಿಯಾಗಿದೆ. ಈಗ ಈ ಕಾದಿರುವಂಥ ಎಣ್ಣೆಯೊಳಗೆ ಈ ಒಂದು ಗೋಬಿ ಮಂಚೂರಿಯನ್ದು ಬ್ಯಾಟರ್ ಹಾಕಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಒಂದೊಂದಾಗಿ ಡ್ರಾಪ್ ಮಾಡಬೇಕು. ಸ್ವಲ್ಪ ಎಣ್ಣೆ ಇದ್ದರೆ ಸಾಕು. ಇದಕ್ಕೇನು ತುಂಬ ಜಾಸ್ತಿ ಎಣ್ಣೆ ಬೇಕು ಕರೀಲಿಕ್ಕೆ ಅಂತ ಏನಿಲ್ಲ. ನಾನು ಒಂದು ಬೌಲ್ ಆಗೋಷ್ಟು ಗೋಬಿ ಮಂಚೂರಿಯನ್ನ ರೆಡಿ ಮಾಡಿಕೊಂಡೆ. ಆದರೆ ನಾನು ಈಗೇನು ಎಣ್ಣೆ ತೊಗೊಂಡಿದ್ದೆ ಯೂಸ್ ಮಾಡಿದೆ, ಇದೇ ಎಣ್ಣೆಯಲ್ಲಿ ನಾನು ಫುಲ್ಲು ಕಂಪ್ಲೀಟಾಗಿ ಎಲ್ಲ ಗೋಬಿ ಮಂಚೂರಿಯನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಈ ರೀತಿ ಹಾಕಿದ್ಮೇಲೆ ಒಂದು 2 to 3 ಮಿನಿಟ್ಸ್ ಆದಮೇಲೆ ಇದನ್ನು ನಾವು ಫ್ಲಿಪ್ ಮಾಡ್ಕೋಬೇಕು. ಹೈ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು. ಇದನ್ನು ಫ್ಲಿಪ್ ಮಾಡುವಾಗ ಈ ರೀತಿ ಎಲ್ಲ ಗೋಬಿ ಮಂಚೂರಿಯನ್ಗಳು ಅಂಟ್ಕೊಂಡಿರುತ್ತೆ. ಯಾಕೆ ಅಂದರೆ ನಾವು ಕಾರ್ನ್ಫ್ಲೋರ್ ಯೂಸ್ ಮಾಡಿರೋದ್ರಿಂದ ಇದು ಅಂಟ್ಕೊಂಡಿರುತ್ತೆ. ಬಟ್ ನೋ ನೀಡ್ ಟು ವರಿ. ಇದನ್ನು ಹಾಗೆ ಸಪ್ರೇಟ್ ಮಾಡಿದ್ರೆ ಒಂದೊಂದಾಗಿ ಬೇರೆ ಬೇರೆ ಆಗುತ್ತೆ. ಸೊ ಇದು ಸ್ವಲ್ಪ ಹೊತ್ತು ಬೆಂದಾದಮೇಲೆ ಇದನ್ನು ನಾವು ಹಾಗೆ ಸ್ಪೂನ್ನ ಸಹಾಯದಿಂದ ಸಪ್ರೇಟ್ ಮಾಡಿಕೊಂಡ್ರೆ ನಮಗೆ ಬಿಡಿ ಬಿಡಿಯಾಗಿರುವಂತಹ ಗೋಬಿ ಮಂಚೂರಿಯನ್ಗಳು ತಯಾರಾಗುತ್ತೆ. ಆದಷ್ಟು ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಒಂದು ವೇಳೆ ಗೋಬಿ ಮಂಚೂರಿಗಳು ಕಪ್ಪಾಗ್ತಾ ಇದೆ ಅಂತ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದು ಸ್ವಲ್ಪ ಹೊತ್ತು ಬೇಯೋ ತನಕನೂ ಅದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಇದೆಲ್ಲ ಬೆಂದಿದೆ.
ಸೊ ಇದನ್ನೆಲ್ಲ ನಾನೀಗ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಮತ್ತೊಂದು ಬ್ಯಾಚ್ನ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಯಾವುದೇ ರೀತಿ ಫುಡ್ ಕಲರ್ ಯೂಸ್ ಮಾಡಿಲ್ಲ, ಬಟ್ ಈ ಕಲರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಮತ್ತೊಂದು ಬ್ಯಾಚ್ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ಗೋಬಿ ಮಂಚೂರಿಗಳನ್ನ ಒಂದೊಂದಾಗಿ ಡ್ರಾಪ್ ಮಾಡಿ ಹೈ ಫ್ಲೇಮ್ನಲ್ಲೇ ಇದನ್ನು ಬೇಯಿಸ್ಕೊಳ್ಳೋದು. ಎಲ್ಲಿ ಗ್ಯಾಪ್ ಇರುತ್ತೆ ಅಲ್ಲೆಲ್ಲ ಫುಲ್ಲು ಫಿಲ್ ಮಾಡಿ, ಏನೂ ತೊಂದರೆ ಆಗಲ್ಲ, ಅದು ನೀಟಾಗಿ ಬೇಯುತ್ತೆ. ಈಗ ರೆಡಿಯಾಗಿದೆ, ಮತ್ತೊಂದು ಬ್ಯಾಚ್ ಕೂಡ ರೆಡಿಯಾಗಿದೆ. ಸೊ ಇದೇ ರೀತಿ ಎಲ್ಲ ಗೋಬಿ ಮಂಚೂರಿಗಳನ್ನ ನಾನು ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಡ್ರೈ ಗೋಬಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಯಾವುದೇ ರೀತಿ ಫುಡ್ ಕಲರ್ ಯೂಸ್ ಮಾಡ್ದೇ ನಾವು ಬರೀ ಬ್ಯಾಡಗಿ ಮೆಣಸಿನ್ಕಾಯಿದು ಪೇಸ್ಟಿಂದ ಮಾಡಿರುವಂತಹ ಗೋಬಿ ಮಂಚೂರಿ ಇದು. ಈಗ ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಅದ್ರ ಮೇಲ್ಗಡೆ ಸ್ವಲ್ಪ ಸಾಲ್ಟ್ ಮತ್ತು ಚಾಟ್ ಮಸಾಲ ಪೌಡ್ರನ್ನ ಉದುರಿಸಿ ಡ್ರೈ ಗೋಬಿ ಥರ ಕೂಡ ಸರ್ವ್ ಮಾಡಿದೆ. ಇದು ಕೂಡ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಈ ರೀತಿನಾದರೂ ಮಾಡಿ ಡ್ರೈ ಗೋಬಿನ ತಿನ್ಬೋದು, ಇಲ್ಲ ಇದಕ್ಕೆ ಒಂದು ಕೋಟಿಂಗ್ ಕೊಟ್ಟು ಫುಲ್ ಗೋಬಿ ಮಂಚೂರಿಯನ್ ಥರ ಮಾಡೋದಾದರೆ ಇದಕ್ಕೆ ನಾನೀಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಈ ಎಣ್ಣೆ ಕೂಡ ಏನು ಕರೆದಿಟ್ಟಿದ್ದೀವೋ ಅದೇ ಎಣ್ಣೆನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಈ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋದು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕನೂ, ಅಂದರೆ ಪಿಂಕ್ ಕಲರ್ ಬರೋ ತನಕನೂ ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಬೇಗ ಬೇಯೋದಕ್ಕೋಸ್ಕರ ಒಂಚೂರು ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ 1/2 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಒಂಚೂರು ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ನಾನೀಗ 2 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಈಗಾಗಲೇ ತಯಾರು ಮಾಡಿ ಇಟ್ಕೊಂಡಿದ್ದಂತಹ ಬ್ಯಾಡಗಿ ಮೆಣಸಿನ್ಕಾಯಿ ಪೇಸ್ಟನ್ನು 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಕೂಡ ಒಂದೊಳ್ಳೆ ಕಲರ್ ಕೊಡೋದಕ್ಕೋಸ್ಕರನೇ ನಾನು ಯೂಸ್ ಮಾಡ್ತಾ ಇರೋದು. ಹಾಗೆ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಅದಾದ ನಂತರ ನೀರಿಗೆ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ. ಈ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಈ ಒಂದು ಗೋಬಿ ಮಂಚೂರಿಗೆ ಒಂದೊಳ್ಳೆ ಟೆಕ್ಸ್ಚರ್ ಕೊಡುತ್ತೆ, ಅದರ ಜೊತೆಗೆ ಶೈನಿಂಗ್ ಆಗಿ ಕಾಣಿಸುತ್ತೆ. ಒಂದು 3 to 4 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡಿದ್ದೀನಿ. ಇಷ್ಟಾದಮೇಲೆ ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿದಾದಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಇದೆಲ್ಲ ಒಂದು ಒಳ್ಳೆ ಮಿಕ್ಸ್ ಆದ ನಂತರ ಈಗಾಗಲೇ ತಯಾರು ಮಾಡ್ಕೊಂಡಿರುವಂತಹ ಡ್ರೈ ಗೋಬಿಯನ್ನು ಇದಕ್ಕೆ ನಾನೀಗ ಸೇರಿಸ್ತಾ ಇದ್ದೀನಿ. ಡ್ರೈ ಗೋಬಿಯನ್ನು ಸೇರಿಸುವಾಗ ಈ ರೀತಿ ಮಿಕ್ಸ್ ಮಾಡುವಾಗ ಫ್ಲೇಮ್ ಹೈಯಲ್ಲಿ ಇರಬೇಕು. ಯಾಕಂದರೆ ನೀವು ಗೋಬಿ ಮಂಚೂರಿ ಅಂಗಡಿಯಲ್ಲಿ ನೋಡಿರ್ತೀರ, ಈ ರೀತಿ ಹಾಕುವಾಗ ಫ್ಲೇಮ್ನ ಹೈ ಮಾಡ್ತಾರೆ. ಸೊ ಇಲ್ಲೂ ಕೂಡ ಹೈ ಫ್ಲೇಮ್ ಇಟ್ಟು ಕೈ ಬಿಡದ ಹಾಗೆ ಇದನ್ನು ನೀಟಾಗಿ ತಿರುಗಿಸ್ಕೋಬೇಕು. ನಮಗೆ ಗೋಬಿ ತಿನ್ನಬೇಕು ಅಂತ ಅನಿಸಿದಾಗ ಆರೋಗ್ಯಕರವಾಗಿ ಈ ರೀತಿ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು. ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ಇದೆಲ್ಲ ಒಂದು ಒಳ್ಳೆ ಮಿಕ್ಸ್ ಆಗಿದೆ ಈಗ. ಸೊ ನಮ್ಮ ಗೋಬಿ ಮಂಚೂರಿ ಇನ್ನೇನು ರೆಡಿ ಆಗ್ತಾ ಇದೆ.
ಈಗ ಕೊನೆಯಲ್ಲಿ ನಾವು ಸ್ವಲ್ಪ ಈರುಳ್ಳಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಮಿಕ್ಸ್ ಕೊಟ್ಟು ಇದನ್ನು ನಾವು ಸರ್ವ್ ಮಾಡಿದ್ರೆ ನಮ್ಮ ಗೋಬಿ ಮಂಚೂರಿ ಸ್ಟ್ರೀಟ್ ಸ್ಟೈಲ್ ಥರನೇ ಇರುತ್ತೆ. ಮನೆಯಲ್ಲಿ ಆರಾಮಾಗಿ ನಾವು ಮಾಡ್ಕೊಂಡು ತಿನ್ಬೋದು. ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸಾಸ್ ಜೊತೆಗೆ ಸರ್ವ್ ಮಾಡಿದ್ರೆ ಸೂಪರಾಗಿರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ, ಚೆನ್ನಾಗಿ ಬಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.